ತುಂಬಲ ಗ್ರಾಮ ಪಂಚಾಯಿತಿ ಸದಸ್ಯೆ ಬಸವರಾಜು ಮತ್ತು ಸುರೇಶ್ ರವರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ಮೈಸೂರಿನಲ್ಲಿ ನಡೆಸಿದ ಪ್ರತಿಭಟನೆಯನ್ನು ಖಂಡಿಸಿ ಟಿ ನರಸೀಪುರ ಪಟ್ಟಣದ ಮಹದೇಶ್ವರ ಕಲ್ಯಾಣ ಮಂಟಪದಲ್ಲಿ ತುಂಬಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಸದಸ್ಯರು ಸುದ್ದಿಗೋಷ್ಠಿ ನಡೆಸಿದರು. ಸುದ್ದಿಗೋಷ್ಠಿಯಲ್ಲಿ ಪಂಚಾಯಿತಿ ಅಧ್ಯಕ್ಷ ರಾಮ ನಂಜಯ್ಯ ಹಾಗೂ ಉಪಾಧ್ಯಕ್ಷೆ ಸರಸ್ವತಿ ಮಾತನಾಡಿ, ಸುರೇಶ್ ಮತ್ತು ಬಸವರಾಜು ಎಂಬುವವರು ನೀಡಿರುವ ದೂರು ಸತ್ಯಕ್ಕೆ ದೂರವಾದದ್ದು. ಅವರಿಬ್ಬರು ಪಂಚಾಯಿತಿಯಲ್ಲಿ ನಡೆಯುವ ಎಲ್ಲಾ ಕೆಲಸ ಮಾಡಲು ಕಿರುಕುಳ ನೀಡುವುದಲ್ಲದೆ ಸುಮ್ಮನೆ ಪಿಡಿಒರವರಿಗೆ ತೊಂದರೆಗಳನ್ನು ಇವರೇ ನೀಡುತ್ತಾ ಯಾವುದೇ ಅಕ್ರಮ ಭ್ರಷ್ಟಾಚಾರ ಮಾಡದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅವರನ್ನು ಅಮಾನತು ಮಾಡಲು ಮುಷ್ಕರ ಕೈಗೊಂಡಿದ್ದಾರೆ. ದೂರಿನಲ್ಲಿರುವ ಸತ್ಯ ಅಸತ್ಯತೆಯನ್ನು ಪರಾಮರ್ಶಿಸಬೇಕು ಎಂದರು. ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ವಿರುದ್ಧ ದೂರು ನೀಡಿ ತನಿಖೆ ಸಹ ಮಾಡಿಸಿರುತ್ತಾರೆ. ತನಿಖೆ ವರದಿಯಲ್ಲಿ ಯಾವುದೇ ಹಣ ದುರುಪಯೋಗವಾಗದೇ ಇದ್ದರೂ ಸಹ ಇಲ್ಲ ಸಲ್ಲದ ಆರೋಪ ಮಾಡಿ ಮುಷ್ಕರ ನಡೆಸಿರುತ್ತಾರೆ. ಸುರೇಶ್ ಮತ್ತು ಬಸವರಾಜು ಎಂಬುವರ ದೂರು ಸತ್ಯಕ್ಕೆ ದೂರವಾದದ್ದು. ಅವರಿಬ್ಬರು ವೈಯಕ್ತಿಕ ದ್ವೇಷದ ಮುಖಾಂತರ ಕೆಲಸ ಮಾಡಲು ಕಿರುಕುಳ ನೀಡುವುದಲ್ಲದೆ ಇವರಿಂದ ಗ್ರಾಮ ಅಭಿವೃದ್ಧಿ ಕಾರ್ಯಗಳಿಗೂ ಅಡ್ಡಿಯನ್ನುಂಟು ಮಾಡಿರುತ್ತಿರುತ್ತಾರೆ. ಇಷ್ಟೆಲ್ಲ ತೊಂದರೆಗಳನ್ನು ಇವರೇ ನೀಡುತ್ತಿದ್ದರೂ ಸಹ ಯಾವುದೇ ಅಕ್ರಮ ಭ್ರಷ್ಟಾಚಾರ ಮಾಡದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇವರನ್ನು ಅಮಾನತು ಮಾಡಲು ಮುಷ್ಕರ ಕೈಗೊಂಡಿರುತ್ತಾರೆ. ಅಧಿಕಾರಿಗಳು ಯಾವುದೇ ಕ್ರಮವಹಿಸದೆ ಸತ್ಯಾಸತ್ಯತೆಯನ್ನು ಪರಿಶೀಲಿಸಬೇಕೆಂದು ಈ ಮೂಲಕ ತುಂಬಲ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಮನಂಜಯ್ಯ, ಅಧ್ಯಕ್ಷರಾದ ರಾಮನಂಜಯ್ಯ, ಉಪಾಧ್ಯಕ್ಷರಾದ ಸರಸ್ವತಿ, ಸದಸ್ಯರಾದ ಕಂಬಯ್ಯ, ಸತೀಶ್, ಶೇಖರ್, ಶ್ರೀಮತಿ ಪದ್ಮಾ, ಶ್ರೀಮತಿ ಸುಲೋಚನಾ, ಶ್ರೀಮತಿ ಮಣಿಯಮ್ಮ, ಶ್ರೀಮತಿ ಅನಿತಾ ಆದ ನಾವುಗಳು ಈ ಮೂಲಕ ಕೋರಿರುತ್ತೇವೆ. ರತ್ನಮ್ಮ ಮೆಂಬರ್ ಆಗಿರೋದು, ಸುರೇಶ್ ಅವರು ಮೆಂಬರ್ ಆಗಿಲ್ಲ, ಅವರು ಮೈದವರು. ಅವರು ಈ ಬಸವರಾಜ್ ಅವರ ಜೊತೆ ಸೇರ್ಕೊಂಡು ಎಲ್ಲ ಕೆಲಸ ನಡೆದಿರುವ ಬರೀ ಸುಳ್ಳು ಮಾಹಿತಿ ಕಟ್ಕೊಂಡು ಪಿಡಿಒ ಮೇಲೆ ಎದುರಿಸಿ ಬೆದರಿಕೆ ಹಾಕಿ ದುಡ್ಡು ಕೊಡಿ ಅದು ಕೊಡಿ ಅಂತ ಒಂದು ಹೆಸರು ಗಲಾಟೆ ಮಾಡಿ ಎಲ್ಲ ತೊಂದರೆ ಕೊಡ್ತಿದ್ದಾರೆ. ಎಲ್ಲ ಕೆಲಸ ಕಾರ್ಯ ನಮ್ಮ ಸಾಹೇಬರ ಕ್ಷೇತ್ರದಲ್ಲಿ ತುಂಬ ಹೆಚ್ಚುಕಡೆ ನಡೆದಿದೆ. ಅವರು ನಮ್ಮ ಸಾಹೇಬ್ರ ಹೆಸರು ಹಾಳು ಮಾಡೋಕ್ಕೋಸ್ಕರ ವರ್ಣಾ ಕ್ಷೇತ್ರನ 2 ಬಾರಿ CM ಆಗಿದ್ರು. ಎಲ್ಲ ಕೆಲಸ ಕಾರ್ಯ ಚೆನ್ನಾಗಿ ಮಾಡಿರೋದ್ರಿಂದ ಇವರು ಎಲ್ಲ ಅವರ ಹೆಸರು ಹೇಳ್ಕೊಂಡು ಹಾಳು ಮಾಡ್ಕೊಂಡು ಎಲ್ಲ ಸುತ್ತ ಇವತ್ತು ಜಿಲ್ಲಾ ಪಂಚಾಯತಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ನಾವು ಎಲ್ಲ ಮೆಂಬರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲ ಸೇರ್ಕೊಂಡು ಎಲ್ಲ ಕೆಲಸ ಕಾರ್ಯ ಎಲ್ಲ ನಡೆದಿದೆ. ಎಲ್ಲ ಮೆಂಬರ್ಗಳಿಗೂ ಇಷ್ಟೇ 50 ಇದರಲ್ಲಿ 15 ಕೆಲಸನೂ ಕೊಡ್ತಿದ್ದಾರೆ. ಅವರು ಎಲ್ಲಕ್ಕೂ ಒಂದೇ ಸಬ್ಜೆಕ್ಟ್ ಕೊಡೋದು. ಅವರು ಅಧ್ಯಕ್ಷರು ಜಾಸ್ತಿ, ಉಪಾಧ್ಯಕ್ಷರು ಜಾಸ್ತಿ ಎಲ್ಲ ಕೊಡಲ್ಲ. ಎಲ್ಲ ಸಮಾನ ತೆಗೆದು ಒಂದು ಕೆಲಸ ಕಾರ್ಯನೂ ಮಾಡಲ್ಲ. ಮೀಟಿಂಗ್ ಬಸವರಾಜು ಮೆಂಬರ್ ಆಗಿ ಒಂದು ಕೆಲಸನೂ ಊರಲ್ಲಿ ಮಾಡಿಲ್ಲ. ಬರೀ ಎತ್ತು ಕಟ್ಟೋದು, ಈ ಕೆಲಸ ಮಾಡೋದು, ಅವ್ರು ಮಾಡಿಲ್ಲ, ಮಾಡೋರ್ನೂ ಬಿಡಲ್ಲ, ಬ್ಲ್ಯಾಕ್ ಮೇಲ್ ಮಾಡೋದು, ಈ ಥರ ಮಾಡ್ತಾ ಇದ್ದಾರೆ. ಎಲ್ಲ ಕೆಲಸ ಕಾರ್ಯ ಎಲ್ಲ ಚೆನ್ನಾಗಿ ನಡೆದಿದೆ. ಸಾಹೇಬರು TPಯಿಂದ ಎಲ್ಲ ಕೆಲಸ ಕೊಟ್ಟರೆ ಯಾವ ಕೆಲಸನೂ ಮಾಡ್ತಾ ಇಲ್ಲ. ಸಾಹೇಬ್ರ ಹೆಸರು ಹೇಳ್ಕೊಂಡು, ನೀವು ಹೆಚ್ಚಿನ ಸಾಹೇಬರು ನಮ್ಮ CM ಅವರ ಹೆಸರು ಹೇಳ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ನಮ್ಮ ವರ್ಣಾ ಕ್ಷೇತ್ರದ ತುಂಬಲ ಗ್ರಾಮ ಪಂಚಾಯತಿನ ಹಾಳು ಮಾಡ್ತಿದ್ದಾರೆ. ಇದೇ ರೀತಿ ಮುಂದೆ ಮಾಡಿದ್ರೆ ಮಾನನಷ್ಟ ಮುಖಾಂತರ ಮುಂದೆ ಹಾಕಬೇಕಾಗುತ್ತೆ. ನಿಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ.